Audio Jungle. ಇವ 4 ಬಜಿ ಕರ್ಚಿಕಾಯಿ ಸೇಬಣ್ಣ ಯಾಕೆ ತಂದಿ ನೀನು ಹೋಗಿ ಅಣ್ಣಾಗಂತಂದೇನತ್ತೆ ಹ್ಞೂ ಇವು ಒಂದಿಸಿದ್ರಾಗ ಕರ್ಚಿಕಾಯಿನ ಹಾಕೇನಿ ಇರೋದ ಒಬ್ಬಾಕೆ ಇರ್ತಾಳೆ ನಿಮ್ಮ ಅವು ಯಾವ ಮಾಡ್ಯಾಳಿದ್ವಿ ಇವನ್ನೆಲ್ಲ ಅಂತ ಅಲ್ಲಿ ಏನಾಗ್ತದೆ ಇವನ್ನ ಹಾಕಿ ಶೇಂಗಾದ ಹೋಳಿಗೆ ಎರಡದೊಳಗೆ ಯಾಕೆ ತಂದಿ ಈಗ ಕರ್ಚಿಕಾಯಿ ಹೌದನ ಡಬ್ಬಿ ಹೋಯ್ತೀನಿ ಅವ್ರಿಗೆ ಸಾಕ ಚಪಾತಿ ಪಲ್ಯ ಇಲ್ಲಿ ಇಟ್ಕೊ ನಾನು ನಿನ್ನ ಮಾಡಿ ಚಪಾತಿ ಹಂಗ ಇದ್ದು ಹಂಗ ಅದಾವು ಚಪಾತಿ ಚಮಚ ಕೊಡೋಣ ಇಲ್ಲ ಒಂದಿನ ಇಟ್ಟಿಲ್ಲ ಚಾ ಕುಡ್ದಟ್ಟು ಹೋಗಿ ಬರ್ತೇನೆ ಸಕ್ಕರೆ ಹಾಕಿಡ್ಲೆ ಬೆಲ್ಲದಿಡ್ಲೆ ಬೆಲ್ಲ ಇದೆ ಇವನ್ನೆಲ್ಲ ಮಾತಾಡಿಟ್ಕೋ ನೀವು ಹಾಲು ಹೊಡಿ ತಗೊಂಡ್ ಮಾಡ್ತಾವ ಬೆಲ್ಲದ್ದು ಕೆಳಗೆ ಹಾಕಿ ಏನಾಗುತ್ತೆ ಯಾವ ಮಾಡಿದೆವು ಇದು ನಾವು ಮಾಡ್ಕೊಂತ ಅಡುಗೆ ಮಾಡ್ಕೊಂಡ್ ತಿನ್ನಕ್ ಬೇಸರ ಮಾಡ್ಕೊತೀವಿ ಅವ್ರಿಗೆ ಇಷ್ಟಿಟ್ಟು ಕಟ್ಟೇನಿ ಇಬ್ಬರಿಗೆ ನಿಮ್ಮ ಅಪ್ಪ ಕಟ್ಟಿ ಕಳ್ಸೇನಿ ಎಲ್ಲ ಮುನಿಯಾಗಿ ಇಟ್ಟು ಚಲೋ ಬಿಡಿ 5 ಕಿಲೋ ಬೆಲ್ಲ ಪೆಟ್ಟಿ ತಂದಿದ್ನಿ 5 ಕೆಜಿ ಖಾಲಿ ಇಷ್ಟೇನೆ ಅದು ಹಣ್ತದ ಇವನ್ನ ಇದನ್ನ ಅಲ್ಲಿ ರಾಮಚಂದ್ರ ಹಾಕೊಂಡ್ ಬನ್ನಿ ಮಾಡ್ಕೊತೀನಿ ಬಜ್ಜಿ ಯಾಕ ಮತ್ತೇನು ಮಾಡ್ಕೊಂತ ತಕೊಂಡೆ ಏನೋ ತಿಂತಾನ ನಾವಲ್ಲ ನಾವೊಂದು ಸುಮಾರು ಅಷ್ಟೇ ತಿಂತೇನೆ ದಪ್ಪ ಸಂಬಂಧ ಏನೂ ತಿನ್ನಾಕತ್ತಿಲ್ಲ 2 ಬಜ್ಜಿ 4 ಇಲ್ಲ ಚಾ ಕುಡಿದ್ರೆ ಅವಲಕ್ಕಿ ಮಾಡಿ ಈಗ 2 ಮಡಿಗೆ ಬಿಟ್ಟು ಬರ್ತಾನೆ ಈಗ ಚಾ ಸೋಸ್ ಕೊಟ್ಟು ಹಂಗಾಗಿ ನಾ ಏನು ಮಾಡೋದು ಇಲ್ಲ ಅವು ನೋಡಿಲ್ಲ ಅವು ಬಟ್ಟು ಬರಾಕತ್ತೈತಿ
ವಸ್ತಿನ ಅವತ್ತು ನೀರು ಕೊಟ್ಟು ಬರೋಕ್ಕಿರ್ತಾನ ಸಾಕು ಕೊಡು. ಇಲ್ಲ ತಿನ್ನು ನೀವು. ನಾ ಇಲ್ಲಿ ಹೋಗ್ತ ಅಲ್ಲಿ ಲಗುನ ಬರೆಯೋದು ಅವ್ರು 12 ಇಲ್ಲದ್ದು ಸೋಸ್ತಾರ. ಮತ್ತು ನೀವು ಅದೇನಂತಾರಲ್ಲ ಹೋಗಿ ಅವ್ರ ಮನುಷ್ಯರವ್ರನ್ನ ಇರೋ ಅಷ್ಟ. ಇಲ್ಲಿ ಬಿಟ್ಟು ಆಯ್ತು ತರ್ಬೇಕನ ಇಲ್ಲಿಂದ ಕೋಡ್ ಅಂತ ಹೇಳ್ಬಿಡು, ಕೊಡ್ತಾರ. ಆಚಗಡೆ ಮನ್ಯಾಗಿಂದ ಕೋಡ್ ಅಂತ ಹೇಳ್ಬಿಡು, ಕೊಡ್ತಾರ. ಏನೈತೆ ಅಂತ ಇಲ್ಲಿ ಬೆಕ್ಕದ ನಮ್ದು ಎಲ್ಲ ಸೋಲಾಕತ್ತಂತಾಗ ಅಂತದ ಏನು ಒಂದು ಬೆಕ್ಕ ಇದನ್ನ ಮಾಡ್ಬೇಕು ತಗೋತೇನೆ. ನೀವು ಹೊಡಿತೈತೆ ಇದ್ರದ್ದೆಲ್ಲ ಹೊಡಿತೈತಿ ಮನಸ್ಸು ತಲ್ಲಗೈತಿ. ಜುಂಜು ಹಾಲು ಫ್ರಿಜ್ನಾಗ ಇಟ್ಟೀನಿ, ಜುಂಜು ಅಂತ ಹಾಲು ಕಾಸಿ. ನೀರ್ಲ ಹಾಕ್ಯನಕದ ಆತದ ನಿಮ್ಮ ಮನ್ಯಾಗ ಬೆಲ್ಲ ಜಾಸ್ತಿ ಆಗಿರ್ತದೆ. ನಮ್ದು ಇದ್ರ ಬೆಲ್ಲ ಆರ್ಗಾನಿಕ್ ಬೆಲ್ಲ ಅಂತಾರಲ್ಲ ಅದು ಮತ್ತೆ ನಮ್ಗೆ ಗೊತ್ತಾಗ್ತದ ರೇಟ್ ಜಾಸ್ತಿ ಇರ್ತೈತಿ ನೋಡಿ. ಅದ್ರದ ಆರ್ಗಾನಿಕ್ ಬೆಲ್ಲ ಕೊಡ್ರಿ ಅಂತ ಹೇಳೋದು ಕೊಡ್ತಾರ. ನಾ ಅಂತ ಬೆಲ್ಲ ತರ್ತೀವಿ. ಕೊಟ್ಟು ಬಿಡೋಕೆ ಬಂದಿದ್ದ ಒಂದು ದಿವಸ ನೀರು ಕೊಡ ಅಲ್ಲಿಡೋದು ಕುಡ್ತಾನ. ಕಾಸಿ ಹೊಡಿತೈತಿ ನೀರು ಕೊಡಲ್ಲ ಒಂದು ದಿವಸ ಅಡ್ಯಾಡತ್ತ ಒಂದು ದಿವಸ ಸಾಕು. ಡಬ್ಬಿ ಈ ಕಡೆ ಖಾಲಿ ಮಾಡ್ಕೊಡ್ತಾನೆ. ನಾ 12 ಗಂಟೆಗೆ ಊಟ ಮಾಡ್ತೀನಿ. ಮುಂಜಾನೆ 9 ತಿಂದನಿ. ಅದು ತಿನ್ಬೇಕಂತ ಹಾಕೊಂಡು ಮತ್ತೆ ಅರ್ಧ ಪಪ್ಪಿಗೆ ಹಾಕಿನಿ. ಬರೀ ಅವ್ರಿಬ್ರು ಹೋದ್ರು ಬರೀ ಅವ್ ದೊಡ್ಡ ಹೋದ ಅವ್ನು ಸಣ್ಣ ಫೋನ್ ಹಚ್ಚಿದಂತ ಅವ್ ಬಂದು ನನಗೆ ಮತ್ತೆ ಅಪ್ಪ ಕೊಟ್ಕಸಿನಿ ಮತ್ತೆ ನಿವನಿಗೂ ಕೊಟ್ಕಸಿನಿ ಅವ್ರಿಗೂ ಕೊಟ್ಕಸಿನಿ ಹೋಗ ಸುಗೈತೆ ನೋಡಿ ನಾವು ಅಟ್ ಮಾಡಿ ಇಟ್ಟು ಬಂದಿನಿ ಬುಟ್ಟಿ ಮಾಡಿಬಿಟ್ಟಿನಿ. ತಿನ್ನಾಗಿ ಇವನ್ ನಾನು ಒಬ್ಬಟ್ಟು ಮಾಡ್ಯಾನ ಶೇಂಗಾದೊಳಗೆ ನೀವು ಬಿಸಿನೀರ ನಾದು ತಂದಿರ ಮನೇಲಿ ನಾನ ಹಾಕಿ ಮಾಡಿ ನಾನು ಗೊತ್ತಾಗಲ್ಲ ಹಾಕೋದ ಅನ ಸುಮ್ ಬೆಲ್ ಕರ್ಗೋಗ್ಬಿಡ್ತಾರೆ ಕಷ್ಟ. ಆಗ ನಾ ಒಂದು ತಿಂದಿಲ್ಲ ಹೆಂಗಾಗಿ ಅನ್ಕೋತಿಲ್ಲ. ಅವ್ನು ನೀರು ಅದಾವನ ಹೋಗ್ತೇನೆ ನಾನು. ನೀವು ಹೋಗ್ತೀರಿ ಆಚ ಕಡೆ ಒಟ್ಟು ಮುಂದೆ ಸುಳ್ಳ ಗುತ್ತಿ ಗಿತ್ತಿ ಮಾಡ್ಕೊಂಡು ತಗೊಂಡು ಯಾವ ಲಗನ ಬರ್ರಿ ಮತ್ ಕುಂದ್ರ ಬೇಡ್ರಿ ಅಲ್ಲಿ ಅಲ್ಲಿ ಅವ್ ಸುಮ್ಮನೆ ಆದಾತ ಇದತ್ತ ಊಟತ್ತ ರಟ್ಟತ್ತ. ಇನ್ನೊಮ್ಮೆ ನಮ್ಮ ಊರಿಗೆ ನಮ್ಮ ಮನೆಗೆ ಕಳ್ಕೋದಿಲ್ಲ ಇನ್ನ. ನಮ್ಮ ಮನೆಗೆ ಬರಬೇಡ ಅಂದ್ರೆ ಹೆಂಗ್ ಬರ್ತೀವಿ. ನಿಮ್ಮಪ್ಪ ನಿಮ್ಮ ಒಂದು ಐತಿ ಆಸ್ತಿ. ನಿಮ್ಮಪ್ಪ ನಿಮ್ಮ ಒಂದು ಬರೀ ಗುಡ್ಡ ನಿಂತು ನಾವು ಹೊಲ ಮಾಡ್ಕೊಂಡೇವಿ. ಪಾಪ ಅವ ನೀರು ಹಸಾಕತ್ತಾಳ. ಆಚೆ ಕಡೆ ಮನೆಗೆ ಹೋಗಿ ಬರೋ ಮುಂದೆ ನಾನು ಅಲ್ಲಿ ನೀರು ಹಸಾಕತ್ತಿದ್ನಿ. ಇಲ್ಲಿ ಬಾ ಅಂತಂದೆ. ಇಲ್ಲ 1-2 ಮಡಿ ಹೊಳಸ್ತಾನೆ, ನೀವು ಹೋಗ್ಯಾನ ಹೋಗೋದು ಹಾಕೋಗಂತಂದ್ರೆ ಹೋಗ್ಯಾನ ಹೋಗೋದು ಹಾಕಿದ್ಯಾ. ಅಡ್ಗೀತಿ ಅಂತ ಏನು ಮಾಡಿಲ್ಲ ನಾನು. ಮುಂಜಾನೆಗಿಂದ ನೀರು ಹಸಾಕತ್ತೀನಿ. ನಮ್ದು ಇನ್ನು ಹಂಗೆ ಸುರು ನೋಡ್ರಿ ನೀರು ಹಸೋದೈತಿ ಕೆಲಸನ ಕೆಲಸ. ಅದಕ್ಕೆ ಈಗ ಅವ್ರಿಗೆ ಚೂರು ಮಾಡಿ ಸುಸ್ಲ ಮಾಡ್ತಾನೆ. ಅವನ ತಿಂದ ಹೊಕ್ಕಾರ ಇವತ್ತಿರಂತಂದು ಎಷ್ಟಕ್ಕೆ ಬಿಟ್ಟು 2ಕ್ಕೆ ಬಿಟ್ಟು ಹೋಗೋಣ ಬಾ. ಸಣ್ಣಗೆ ಆಯ್ತಾವ
ಈಗ ಹೊಳಸಿದಿನ ಎಡಕ್ಕೆ ಬಿಟ್ಟು ಬರ್ತೇನೆ ನಡಿನ. ಹೌದನ ಅದೇ ಎಡಕ್ಕೆ ಬಿಟ್ಟನಂದ್ರೆ ಸಣ್ಣ ಇವು ಇಲ್ಲಿ ಹಿಂಗೆ ಹೊಡ್ಕೊಂಡು ಹೋಕ್ಕವಳ. ಕಬ್ಬೆಲ್ಲ ಮಸ್ತ್ ಬಂದೈತಿ. ನೀರು ಬ್ಯಾಸ್ಗ್ಯಾಗ ಒಂದ ನೋಡ. ಕರೆಂಟ್ ಒಂದು ಇರಂಗಿರಲ್ಲ, ಅದ ದೊಡ್ಡ ಜಡ ನಮ್ಗೆ. ಮಳೆ ನೀರನ್ನು ಸುಡ್ಸೇವಿ, ನೀರು ಭಾಳ ಬೇಕು. ಕರೆಂಟ್ ಸರಿಯಾಗಿ ಕೊಟ್ರೆ ನೀರು ಕಂಟ್ರೋಲ್ ಆಕ್ಕವು. ಕರೆಂಟ ಸರಿಯಾಗಿ ಕೊಡಂಗಿಲ್ಲ ಬ್ಯಾಸ್ಗ್ಯಾಗ. ಮತ್ತು ನೀರಿಂದ ಏನೂ ಕೊರತೆ ಆಗಲಿಲ್ಲ ಅಂದ್ರೆ ಮನಗಂಡ ಬರ್ತೈತೆ ಇದು ಕಬ್ಬು. ಇದಕ್ಕೆ ಅದು ಸ್ಪ್ರಿಂಕ್ಲರ್ ಜೋಡ್ಸೈತೆ. ಕಾರಂಜಿ ಹೊಡ್ಕೋತೈತಾನ. ಇದಕ್ಕೊಂದ ನಿಂತು ಹಸೋದು. ಡ್ರಿಪ್ ಮಾಡ್ತೇವೆ ಬ್ಯಾಸಿಗೆ ಅಂದ್ರೆ ಗಳೆ ಹೊಡೆದು ಮಾಡ್ತಾನೆ ಯಾವಾಗ. ಈಗಿಲ್ಲೇ ನೀರು ಹೊಳಿಸೀನಿ ನಾನು. 2 ಮಡಿಗೆ ಬಿಟ್ಟೇನಿ. ಅಲ್ಲಿ ಅದೊಂದು ಮಡಿಗೆ ಮತ್ತು ಇದೊಂದು ಮಡಿಗೆ. 2 ಮಡಿಗೆ ಸಣ್ಣಗೆ ನೀರು ಹಾಯ್ತಾವ. ಅಷ್ಟೊತ್ತಾಗಲಿ ನಾನು ತಿನ್ನೋಕೆ ನಾಷ್ಟ ಮಾಡ್ತೀನಿ. ಬರ್ರಿ ನಾಷ್ಟ ಮಾಡ್ಕೊಂಡು ತಿನ್ನೋಣಂತ. ಮಧ್ಯಾಹ್ನ ಹೊತ್ನ್ಯಾಗ ಇನ್ನು ಹೊಲದ ಕೆಲಸ ಶುರು ಆದವು ಅಂದ್ರೆ ಹಿಂಗೆ ರೀ ನಮ್ಗೆ. ಹಂಗಾಗಿ ಕಡಕ್ ರೊಟ್ಟಿ ಮಾಡಿಟ್ಟಿರ್ತೇವೆ ನಾವು. ಬಂದು ಬೀಗರು ಕಡಕ್ ರೊಟ್ಟಿ ಬ್ಯಾಳೆ ಸಾರು ಹಾಕಕ್ಕೆ ಆಗಿಲ್ಲಲ್ಲ, ಅದಕ್ಕೋಸ್ಕರ ನಾಷ್ಟ ಮಾಡೋದು. ಬಾಬ್ ಎಡಕ್ಕೆ ಬಿಟ್ಟೇನು ಸಣ್ಣಗೆ ಆಯ್ತಾವ ನಡಿ. ಇಲ್ಲಿಂದ ಇಲ್ಲಿ ಬಿಟ್ಟ ಏನೋ ಅವ ಹಚ್ಚಿದ್ದ ಎದ್ಕೊಳ್ಳೇನ ಅವು ಹೋಗು ಹೊತ್ತಿನ ಮಟ. ಆಮ್ಯಾಗ ಈ ಕಡೆ ನಾ ಹಸಾಕತ್ತೀನಿ. ಆ ಕಡೆ ತಡ ಮಾಡ್ತತಿ. ಲಗುನ ಹಾಯ್ದಲ್ಲ, ಗರ್ಸ್ ಐತಲ್ಲ, ನೀರು ಉಂತಂಗ. ಎಳ್ಳು ಅಮಾವಾಸ್ಯೆ ಆಯ್ತಲ್ಲ, ಹಾಗಾಗಿ ಅವ ಕರ್ಜಿಕಾಯಿ ಮತ್ತು ಶೇಂಗಾದ ಹೋಳ್ಗಿನ ತೊಗೊಂಬಂದಿದ್ರು. ನಮ್ಮ ಕಡೆ ಹಿಂಗೆ ಎಳ್ಳು ಅಮಾವಾಸ್ಯೆ, ಪಂಚಮಿ, ಸೀಗೆ ಹುಣ್ಣಿಮೆ ಹೀಗೆಲ್ಲ ಮಾಡಿದಾಗೆಲ್ಲ ತಂದು ಕೊಡ್ತಿರ್ತಾರೆ ಹೆಣ್ಮಕ್ಳಿಗೆ. ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರ್ತೈತಿ. ಬುತ್ತಿ ತವ್ರ ಮನೆ ಕಡೆಯಿಂದ ಹಿಂಗೆ ಬುತ್ತಿ ಬಂತಂದ್ರೆ ಅದೇನೋ ಸ್ಪೆಷಲ್ ಖುಷಿ, ಸಡಗರ, ಸಂಭ್ರಮ ಅಂತ ಅನಿಸ್ತೈತಿ. ತಾಯಿ ಇರೋ ಮಟ ಅಷ್ಟೇ ಅಲ್ರಿ ತವ್ರ ಮನೆ ಎಲ್ಲ ಹೆಣ್ಮಕ್ಳಿಗೂ. ನಮ್ಮ ಕಡೆ ಅದ ಹೇಳಿದ್ನಲ್ಲ, ಪಂಚಮಿ ಮತ್ತು ಸೀಗೆ ಹುಣ್ಣಿಮೆ, ಗೌರಿ ಹುಣ್ಣಿಮೆ ಇಂಥ ಟೈಮಲ್ಲೆಲ್ಲ ತೊಗೊಂಬಂದು, ಗೌರಿ ಹುಣ್ಣಿಮೆ ಅಲ್ಲ ಸಾರಿ, ಸೀಗೆ ಹುಣ್ಣಿಮೆ ಮತ್ತು ಎಳ್ಳು ಅಮಾವಾಸ್ಯೆ ಈ ಟೈಮಲ್ಲೆಲ್ಲ ತಂದು ಕೊಡ್ತಾರೆ. ನಾನು ಬೇಡ ಅಂತಂದು ಯಾವಾಗ, ಅಯ್ಯೋ ನಮ್ಮ ಮನೆಯಾಗಾರು ಹುಡುಗರಿಲ್ಲ, ಉಪ್ಪಿಲ್ಲ, ಯಾಕೆ ತರ್ತಿ, ಸುಮ್ಮನೆ ಅಷ್ಟೊಂದು ಕಷ್ಟಪಟ್ಟು ಮಾಡಿರ್ತಿ ಅಂತೇಳಿ ಅಲ್ಲಿ ಅಣ್ಣಾರ್ಗೆ ಇಬ್ಬರಿಗೂ ಅವ್ರಿಗೆ ಕೊಟ್ಟು ಕಳ್ಸೇನಿ. ಮತ್ತು ನಿಂಗೆ ಕೊಡಬೇಕಲ್ಲ ಅಂತೇಳಿ, ಕೊಡಬೇಕಂತಲ್ಲ, ನಾನು ಬ್ಯಾಡ ಅಂತಂದ್ರು, ಅಯ್ಯ ನಾನು ಬರ್ತೇನೆ ಅಂತ ಹೇಳ್ತೀನಿ, ನೀ ಬ್ಯಾಡ ಅಂತ ಹೇಳ್ತೀಯಲ್ಲ ಅಂತೇಳಿ ಅಂತಂದಳು. ಅವ ಹಂಗನಂತಲೇ ಸರಿ ಆತಳಬ್ಬ, ಹಂಗಾರೆ ನನಗೇನು ಬರೋಕೆ ಕಸು ಅಂತೇಳಿ ಮೊನ್ನೆ ಬಂದು ಹೋಗಿದ್ದಳಲ್ಲ, ಅದಕ್ಕೆ ಸುಮ್ಮನೆ ಯಾಕೆ ಬರ್ತೀರಿ ಬಿಡ ಅಂತಂದೆ. ಬರ್ತೇನಂತಂದ್ರು, ಆಯ್ತಾಳು ಅಂತೇಳಿ ಸುಮ್ಮನೆ ಅದೇ ಬಂದ್ರೆ ಅವರು. ನಾನು ನೀರು ಹಸಾಕತ್ತಿದ್ದೆ. ಈಗ ಇಲ್ಲಿ ಅವ್ರಿಗೆ ಚುರ್ಮರಿ ಸುಸ್ಲಾ ಮಾಡಾಕತ್ತಿದ್ನಿ. ಇದು ಪುಟಾಣಿ ಹಿಟ್ಟನ್ನ ನಾನು ಮಿಕ್ಸಿ ಹಾಕಿದೆ. ಸ್ವಲ್ಪ ಹಿಟ್ಟು ಜಾಸ್ತಿ ಆತಂತ ಅನಿಸ್ತೈತಿ. ನಾನು ಯಾವಾಗಲೂ ಎಣ್ಣೆ ಕಡಿಮೆನ ಹಾಕೋದು. ಎಣ್ಣೆ ಜಾಸ್ತಿ ಆಗ್ಬೇಕು. ಈ ಥರ ನಾವು ಚುರ್ಮರಿ ಸುಸ್ಲಾತಿ ಮಾಡ್ತೀವಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬೇಕು. ಬಟ್ ಓಕೆ, ಅದೆಲ್ಲ ಒಗ್ಗರ್ಣೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ತೆಗೆದಿದ್ದರಾಕೈತಿ. ಮಿಕ್ಸಿ ಹಾಕಿದ್ನೆಲ್ಲ ಇನ್ನಲ್ಲಿ ತೆಗೆದಿಡೆ, ಇಲ್ಲಿ ಬಿದ್ದ ಹಾಳಾಗಿ ಹೋಗ್ತೈತೆ ಅಂತೇಳಿ ಹಾಕಿಬಿಟ್ಟೆ ನಾನು. ಚುರ್ಮರಿ ಸುಸ್ಲಾ ಭಾಳ ಸ್ಪೆಷಲ್ ನಮ್ಮ ಕಡೆ. ಗಿರ್ಮಿಟ್ ಅಂತ ಹೇಳ್ತಾರಲ್ಲ, ಏನು ಹುಣಸೆ ಹಣ್ಣಿನ ಹುಳಿ ಐತಿ ಹೀಗೆಲ್ಲ ಹಾಕಿ ಮಾಡಿದ್ರೆ ಅದು ಮಸ್ತ್ ಆಕೈತಿ. ಬಟ್ ನಾನು ಟೊಮೆಟೊ ಹಾಕಿದ್ನಿ, ಹುಣಸೆ ಹಣ್ಣು ಅಷ್ಟೊಂದು ಸರಿ ಇದ್ರಕ್ಕಿಲ್ಲ. ಹಾಗಾಗಿ ಈಗ ಹಾಕಿ ಇಷ್ಟನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಮಾಡ್ಕೊಬೋದು ನಾವು,
ನಮ್ಮ ಕಡೆ ಹಿಂಗೆ ಯಾರಾದರೂ ಹಿಂಗೆ ಗೆಸ್ಟ್ ಅಂತ ಬಂದ್ರೆ ಯಾರಾದರೂ ಬೀಗರು ಬಿಸಿ ಬಂದ್ರೆ ಅವಲಕ್ಕಿ ಅಥವಾ ಚುರ್ಮರಿ ಸೂಸ್ಲ ಇಲ್ಲ ಚುರ್ಮರಿ ಖಾರ ಹಚ್ಚಿಟ್ಟಿರ್ತಾರೆ ಅವನ್ನ ಹಾಕಿ ಕೊಡ್ತಾರೆ. ಬಟ್ ನಾನು ಸ್ವಲ್ಪ ಈಗೆಲ್ಲ ತಿನ್ನೋದು ಅವಾಯ್ಡ್ ಮಾಡಾಕತ್ತೀನಿ. ಆಯಿಲ್ ಫುಡ್ ಆಗಲಿ ಸ್ವೀಟ್ ಆಗಲಿ ಹಿಂಗೇನಾದರೂ ಅದು ಇದು ಸ್ನ್ಯಾಕ್ಸ್ ತಿನ್ನೋದೈತಿ. ಅದಕ್ಕೋಸ್ಕರ ನಾನು ಏನು ಈಗ ಮನ್ಯಾಗತಿ ಮಾಡಿ ಇಡಂಗಿಲ್ಲ. ಮತ್ತು ಮಾಡಿಟ್ರೆ ನಾನು ಒಬ್ಬಾಕಿನ ತಿನ್ನಬೇಕು. ಫ್ರೆಂಡ್ಸ್, ನಾಳೆ ನ್ಯೂ ಇಯರ್ ಅಲ್ಲ, ಹಾಗಾಗಿ ಅಡುಗೆ ನಾನು ಜಲ್ದಿನೂ ಮಾಡಾಕತ್ತೀನಿ ಲೇಟಾಗಿ. ಯಾಕಂದ್ರೆ ಲೇಟಾಗಿ ನಾವು ಊಟ ಮಾಡಿದ್ರೆ ಒಂದಿಷ್ಟು ಡೈಜೆಸ್ಟ್ ಆಗಂಗಿಲ್ಲ, ಅದು ನಾನ್ ವೆಜ್ ಬೇರೆ. ಲೇಟಾಗಿ ಇಲ್ಲಿ ಅಡುಗೆ ಮಾಡಾಕತ್ತಂದ್ರೆ ಏನಕ್ಕೆ ಅಂದ್ರೆ ಲೈಟಿನ ಬೆಳಕಿಗೆ ಹುಳುಗಳು ಬೀಳ್ತಾವೆ. ಹಾಗಾಗಿ ಟೈಮ್ ಈಗ 5:30 ಆಗೈತಿ. ಈಗ ಅಡುಗೆ ಶುರು ಮಾಡೀನಿ, ಅನ್ನಕ್ಕೆ ಇಟ್ಟೇನಿ, ಅನ್ನ ಮಾಡೀನಿ. ಈ ವರ್ಷ ನಾವು ನ್ಯೂ ಇಯರ್ನ ಸ್ಪೆಷಲಾಗಿ ಸೆಲೆಬ್ರೇಷನ್ ಮಾಡಬೇಕನ್ನೋ ಪ್ಲ್ಯಾನ್ ಮಾಡ್ಕೊಂಡೇವಿ. ಹಾಗಾಗಿ 2 kg ಚಿಕನ್ ತರಿಸೀನಿ ನಾನು. ಏನೇನು ಮಾಡ್ತೀನಿ ಅಂತೇಳಿ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ವೆಜಿಟೇರಿಯನ್ಸ್ ಅದಾರ. ಬಟ್ ಇವತ್ತು ನೋಡ್ರಿ ನಾನು ಚಿಕನ್ ಸಾಂಬಾರು ಮಾಡಕತ್ತಿದ್ದೆ. ಒಂದು 6-7 ತಿಂಗಳಾಗಿತ್ತು ಅಂತ ಅನಿಸ್ತೈತಿ ಮಾಡಿರ್ತಿಲ್ಲ. ಮನೆಯೊಳಗೆ ತಂದಿರ್ತಿಲ್ಲ. ಅಲ್ಲಿ ನಿಂಬೆನ ಹಾಕಿ ಇದು ಬುಟ್ಟಿಟ್ಟು ತೊಗೊಬ್ರಪ್ಪ ಮಗಳ ತಿಂದು ಸೆಪ್ಪಿಗೆ ಅವ್ರಿಗೆ ಹೋಗಿ ಎಲ್ಲಿ ಸಿಕ್ಕಲ್ಲ ಒಕ್ಕೊಂತ ಹೋಗಿ. ಅವ್ನು ನಿಮ್ಮ ದೊಡ್ಡಪ್ಪ ಯಾರು ಬಂದಿದ್ರು, ಬಾಳೆಹಣ್ಣು ಯಾರು ತಿಂದಾರು, ಯಾರು ಬಂದಿದ್ರು, ಬಾಳೆಹಣ್ಣು ಯಾರು ತಿಂತಾರ, ಒಳಗಲ್ಲಿ ನಿಂಬೆನ ಹಾಕಿ ಬುಟ್ಟಿಟ್ಟೆ. ಬುಟ್ಟಿ ತೊಗೊಂಬರೋಗ ಇಲ್ಲ. ಇದು ಅರ್ಧ kg ಮ್ಯಾಗ ಐತಂತ ಅನಿಸ್ತೈತಿ ಚಿಕನ್. ಇಷ್ಟು ತೊಗೊಂಡೇನಿ ಅನಿಸ್ತೈತೇನ್ರಿ. ಈಗ ಇದಕ್ಕೆ ತತ್ತಿ ಹೊಡೆದು ಹಾಕೋತೀನಿ ಬಿಟ್ಟಲ್ಲ. ಹಂಗ ಅಲ್ಲಿ ಇದು ಮೇಳಕ್ ಬಂದಿರ್ತಾನ ಅವ್ನು ಇಷ್ಟು ಉಳ್ಳಾಗಡ್ಡಿ ಹಾಕೊಂಬರೋ ಭಾಳ. ಅದ್ರೊಳಗೆ ಹಾಕೊಂಬ ಜೋಡ್ಸು ನಿಂದ್ರಿ. ನಂದು ಇಲ್ಲಿ ಕೆಲಸ ಐತಿ. ಇನ್ನೊಂದ ಉಳ್ಳಾಗಡ್ಡಿ ಅವು ನಿಂಬೆಹಣ್ಣು ಉಳ್ಳಾಗಡ್ಡಿ ಹಾಕೊಂಬಪ್ಪ ಅದ್ರೊಳಗೆ. ಫ್ರಿಜ್ನಾಗ ಇಟ್ಟಿರ್ತೈತಿ. ನನ್ನ ಫೋನಿಗೆ ಹಚ್ಚಿದ್ರ ರೊಕ್ಕ. ನೀವು ರೊಕ್ಕ ಕೊಟ್ಟು ಹೋಗ್ಬೇಕಲ್ಲ ಮಗನ. ಏನಾರು ಕಿತಾಬತಿನ ಮಾಡೋದ್ರಾಗ ಇರ್ತಿರಲ್ಲ. ಅಕ್ಕಂದ ಏನದ ಅರಿವಿ ಎಲ್ಲದ ಏನ ವಜ್ಜಿ ಜಾಡ್ನಿದ್ದು ಕೊಳ ಅಂತಿದ್ದು. ನಾನು ಇದನ್ನ ಮಾಡಿ ನೋಡೇನಿ. ಇಲ್ಲೇ ಒಂದು ತತ್ತಿ ಹೊಡೆದು ಹಾಕೊಂಡೇನಿ. ಈಗ ಇದನ್ನ ಮಗನ ರೊಕ್ಕ ಎದಕ್ಕೆ ರೊಕ್ಕ ಏನು ವೇಸ್ಟ್ ಮಾಡ್ತೀರಿ ನೀವು? ಸಾಲಿ ಕಲಿನ ಮೊದಲ ಏನಿಲ್ಲ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಎಲ್ಲಪ್ಪ ಫೋನ್ ತಗೊಂಡು ವಿಡಿಯೋರ್ ಮಾಡಬೇಕ ಇಲ್ಲಿ. ಗಾಡಿ ಚೆವಿಗೆ ನೀ ಏನು ಆರ್ಡರ್ ಹಾಕಿ ಚಿಕನ್ ಕಬಾಬ್. ನಾನು ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ. ಈಗ ಖಾರ ಎಷ್ಟು ಬೇಕು ನೋಡ್ರಿ ಖಾರ ಹಾಕೋದು. ಇದು ಖಾರ ಕಡಿಮೆ ಐತೆ, ಹಂಗ ಖಾರ ಜಾಸ್ತಿ ಹಾಕ್ತೇನೆ. ಶೀಟ್ ಐತ ನೋಡ್ರಿ ಮೇಲೆ ಶೀಟ್ ನಮ್ಮ ಮ್ಯಾಲ ಮತ್ತೆ ಸರಿ ಪೈ ಖಾರ ಹಾಕೊಂಡೇನಿ. ಸ್ವಲ್ಪ ನಾನು ಅರ್ಶಿಣ ಪೌಡರ್ ಸ್ವಲ್ಪ ಹಾಕೋತೇನೆ. ಇಲ್ಲ ಇಷ್ಟು ಅರ್ಶಿಣ ಪೌಡರ್ ಹಾಕೊಂಡೇನಿ. ಮಸಾಲೆ ಶುಂಠಿ ಮನ್ಯಾಗ ಮಾಡ್ತೇನೆ. ಇದ್ರೊಳಗೆ ಕಾರ್ನ್ ಮತ್ತು ಮೈದಾ ಹಿಟ್ಟು ಐತಿ. ಎರಡನ್ನೂ ಮಿಕ್ಸ್ ಮಾಡಿ ಸಾನಿಸ್ಕೊಂಬಂದಿನಿ. ಈಗ ಹಿಟ್ಟು ಎಷ್ಟು ಬೇಕು ನೋಡ್ರಿ ಅಷ್ಟು ನೋಡಿ ಹಾಕ್ಕೊಳ್ಳೋದು. ಸುಮ್ಯಾಸ ಹೆಂಗೈತಲ್ಲ ಹಿಟ್ಟು ಬೆಳಗ ಭಾಳ ಹಿಟ್ಟನು ಆಗಬಾರ್ದ. ಹಿಟ್ಟಿಟ್ಟು ಅಂತ ಅನಿಸ್ತೈತಿ. ಕಬಾಬ್ ಚಲೋ ಆಗಂಗಿಲ್ಲ ಭಾಳ ಹಿಟ್ಟಾದ್ರೆ. ಕಬಾಬ್ ಮಾಡ್ತೇನೆ ಈಗ. ಅದು ಚಿಕನ್ ಇದು ಕಬಾಬ್. ಈಗ ಇದನ್ನ ಹಾಕಿ ನಾವು ಕಲಿಸ್ಕೋಬೇಕಾಕೈತಿ. ಇಷ್ಟನ್ನು ನಾನು ಒಮ್ಮೆ ಕಲಿಸ್ಕೋತೀನಿ. ಹಿಟ್ಟು ಮತ್ತೆ ಬೇಕಾದ್ರೆ ನೋಡಿ ಹಾಕೋಬೋದು ನಾವು. ಒಂದು ತತ್ತಿನ ಹಾಕ್ಕೊಂಡೇನಿ. ಈ ಚಿಕನ್ ಅರ್ಧ kg ಮ್ಯಾಗ ಇರ್ಬೋದು ಅಂತ ಅನಿಸ್ತೈತಿ. ಇದಮ್ಮೆ ಆದ್ಮೆ 2 kg ತಂದಾನ. ಇಷ್ಟು ನಿಮ್ಮ ದೊಡ್ಡ 2 kg ತಂದಾನ. 2.5 kg ತಂದಾನ. ನಾನು 1.5 kg ಅಷ್ಟು ಹೇಳಿದ್ನಿ. ಇಲ್ಲ ಇಷ್ಟು ಸಿರ್ಸಂಗಿ ಅಮ್ಮ ಅಲ್ಲ ಅಲ್ಸಂದಿಕ ಹರ್ಕೊಂಬರಕ್ಕೆ ಹೋಗ್ಯಾಳ. ಇಲ್ಲ ನಿಂಬೆಹಣ್ಣಿನ ರಸ ಹಿಂಡ್ಕೋತೀನಿ. ಒಂದಾದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಅರ್ಧನಾದ್ರೂ ಹಾಕೋಬಹುದು. ಎಲ್ಲ ನೀ ಮುಂಜಾನೆ ಸಾಲಿ ಹೋಗ್ಯಾಳ ಏನಿಲ್ಲ, ಸಾಲಿ ಹೋಗ್ಯಾಳ ಏನಿಲ್ಲ ನಾನು ನೋಡ್ದ
ಏ ನೀ ಆ ಸೈಕಲ್ ಅವಂಗೆ ಕೊಟ್ಟಿ ನಾಳೆಗೆನಾ ಹೌದಾ ಓದಾವ ಅವಲ್ಲ ಯಾಕ ನಿಂದ ಗಾಡಿ ಐತಿಲ್ಲ ನೀ ಅವ್ನ್ ಲೋನ ಕೊಡ್ತೀನ ನೀ ತಗೋಬಿಡಲ್ಲ ಅಂದ್ ಸೈಕಲ್ ನೀವು ಸೈಕಲ್ ತಗೊಂಡ ಸಾಲಿಗೆ ಹೋಗಿರ್ತೀರ ಮತ್ತ ಸೈಕಲ್ ತಗೊಂಡ್ ಸಾಲಿಗೆ ಹೋಗ್ಬೇಕಾ 9 ಬಸ್ಸಿಗೆ ಇದು ಪೈಪ್ ಜೋಡ್ಸನ್ ಬರ್ವಾ ಇಲ್ಲೇ ಉಟ್ಕೊಂಡು ಹೋದನ ಸೀರೆ ಮಾತಾಡ್ತಾಳ ಬಿಡ ಎಲ್ಲ ಬಿಡ ಅಲ್ಲಿ ಸಾಲ್ಯಾಗ ಹೌದಾ ಬರ್ರಿ ಬಡ ಬಡ ಬರ್ರಿಪ್ಪ ನಾ ಅಡಿಗೆ ಮಾಡ್ಬೇಕು ಕತ್ಲಕೈತಿ ಮತ್ತೆ ಹುಳ ಹತ್ತಿ ಬರ್ತಾವಲ್ಲಿ ಹೋಗ ಮತ್ತು ಟೈಮ 6:30 ಆತು ನೋಡ್ರಿ ಮತ್ತೆ ಹೋಗಿ ಅಲ್ಲಿ ಪೈಪ್ ಜೋಡಿಸಿಂತ ಪೈಪ್ ಜೋಡಿಸಿ ಬಂದೀವಿ ಈಗ 8 ಗಂಟೆಲ್ಲ ಮ್ಯಾಕ್ ಇಳಿಸ್ಕೊಂಡಿನಿ ಈಗ ಅಡುಗೆ ಶುರು ಮಾಡಾಕತ್ತೀನಿ ಮತ್ತೆ ಇನ್ನು ಎಲ್ಲ ಅಡುಗೆ ಇನ್ಮ್ಯಾಗ ಆಗ್ಬೇಕಾ ಒಂದಿಷ್ಟು ಕತ್ಲಾಗತ್ತಂದ್ರೆ ಹುಳದೊಂದು ಕಾಟ ನೋಡ್ಕೊಂಡು ಅಡುಗೆ ಮಾಡ್ಬೇಕಾಕೈತಿ ವಿಡಿಯೋ ಕ್ಲಾರಿಟಿನೂ ಅಷ್ಟು ಸರಿ ಬರಂಗಿಲ್ಲ ಅಂತ ಅನಿಸ್ತೈತಿ ನಾನು ರೆಸಿಪಿ ಎಲ್ಲ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೆ ನಮ್ಮ ಹುಡುಗರು ಅವರು ಮನೆಗೆ ಹೋದ್ರೆ ರೆಸಿಪಿ ಶೇರ್ ಮಾಡಬೇಕಾದ್ರೆ ಇಲ್ಲಿ ಹೋಗ್ಬೇಕು ಮೊಬೈಲ್ ಹಿಡ್ಕೊಳಕ್ಬೇಕು ಏನೇನು ಮಾಡಿದ್ವಿ ಅಂಥೇಳಿ ನಾನು ಮತ್ತೆ ನಿಮ್ಗೆ ಆಮ್ಯಾಗ ತೋರಿಸ್ತೇನೆ ವಿಡಿಯೋದಲ್ಲಿ ವೆಜಿಟೇರಿಯನ್ಸ ಇದೊಂದು ವಿಡಿಯೋನ ಸ್ಕಿಪ್ ಮಾಡಿರಿ ಈಗಲೇ ಎಣ್ಣೆ ಕಾಯಕ್ಕಿಟ್ಟೇನಿ ಏನು ಚಲೋ ಇದನ್ನ ಸುರ್ಕೊಳಿಕ್ಕೆ ಬಂದೆಪ್ಪ ವಿಡಿಯೋ ಭಾಳ ಓಕೆ ಇರ್ತೀಯಪ್ಪ ಇಲ್ಲ ಹಬ್ಬ ಇಲ್ಲ ಹಂಗಾರ ವಿಡಿಯೋ ಮಾಡ್ಬಾ ನಾವು ಹೋಟೆಲ್ ಬಂದು ನಿಲ್ರಿ ವಿಡಿಯೋ ಮಾಡ್ತಾ ನಾನೀಗ ಫಸ್ಟ್ ಏನು ಮಾಡ್ತೇನೆ ಅಂದ್ರೆ ಚಿಕನ್ ಸುಕ್ಕ ಮಾಡ್ಕೋತೀನಿ ಕಬಾಬ್ ಆತಮ್ಮೆ ಕಬಾಬ್ ಆತು ಎಲ್ಲಿ ಬಟ್ಟೆಗೆ ಹೋದದು ಇಷ್ಟು ಈಗ ಅದಕ್ಕೆ ಫೋನ್ ತಗೊಪ್ಪ ಬಂದ್ ಮಾಡಿ ಕಾಣಿಸುತ್ತೆ ಈಗ ಎಣ್ಣೆ ಕಾದೈತೆ ನಾನು ಬೆಳ್ಳುಳ್ಳಿ ಹಾಕೋತೀನಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಮ್ಮ ಎಲಬಲ್ಲಿ ಮೇ ಹೋತ್ ಮೇ ಅದ್ಯಾಕೆ ಹೋತು ಹತ್ಲಿಲ್ಲ ಮೇ ಅದು ಹಚ್ಚಿನ ಮೇ ದೋಸೆ ನೀರು ಹಾಕಿನ ಮೇ ಚಲೋ ಹಚ್ಚಿನ ಮಗನ ಅಲ್ಲೊಂದು ಹಚ್ಚಿ ಅಂತಲಿ ಮೇ ಅದು ಹತ್ತೈತಿ ಈಗ ಹಾಂ ಈಗ ನಾನಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಬೇಕಲ್ಲ ಅಷ್ಟು ಮನ್ಯಾಗ ಮಾಡಿದ್ದಿದ್ದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಒಳಗೆ ಸಾಕುಗಳ ನೋಡಲ್ಲ ಎಲ್ಲ ಮ್ಯಾಗ ಸಣ್ಣ ನಾಲ್ಕು ಇದ್ರು ಅಲ್ಲೇ ಕೆಳಗದ ಕಾಟ ಮ್ಯಾಗಾರ ಅಲ್ಲಿ ಎಲ್ಲಾರು ಅಲ್ಲೇ ಇರ್ಬೋದು ನೋಡಿ ಹುಡ್ಕ್ಯಾಡೊಂದಿತ್ತ ಇಲ್ಲಾಂದ್ರೆ ನಿಂದ್ರೆ ತೆಗೆದು ಕೊಡ್ತೇನೆ ಬಂದು ಚಾಟ್ ಅದ ನೋಡಲ್ಲ ಚಾಟ್ ಇರ್ಲಿಕ್ಕ ಮಾಡ್ಲ ಚಾಪಿಂಗ್ ಬಂದ್ ಮಾಡ್ಲ ಹೋಗಿ 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 ಈಗ ನಾನು ಖಾರ ಎಷ್ಟು ಬೇಕಷ್ಟು ಮಸಾಲೆ ಖಾರ ಹಾಕಾಕತ್ತೆ ನೋಡ್ರಿ ಮಸಾಲೆ ಖಾರ ಇದು ಈಗ ಸ್ವಲ್ಪ ಅರ್ಶಿನ ಪೌಡರ್ ನೀ ಅರ್ಶಿನ ಪುಡಿ ಅಮ್ಮಿ ಅದ ನೀ ಅದ ಬೇರೆ ಐತಲ್ಲ ಮಮ್ಮಿ ಮನ್ಯಾಗ ಅದಮ್ಮಿ ಅಂಗಡಿಯಾಗ ಬೇರೆ ಬಿಡ್ತೀನಿ ಪ್ಯಾಕೆಟ್ನಾಗ ಈಗ ನಾನು ಸ್ವಲ್ಪ ಕೊಬ್ಬರಿ ಹಾಕೋತೀನಿ ಕೊಬ್ಬರಿ ಮತ್ತು ಟೊಮೆಟೊ ಪೇಸ್ಟ್ ಮಾಡಿದ್ದಿದ್ದ ಮಿಕ್ಸ್ ಮಾಡೋದು ನಮ್ಮ ಬ್ಲ್ಯಾಕೆ ಒಂದು ಯಾಕೋ ಬಗಳಾಗ ಹತ್ಬಿಟ್ಟತ್ತು
ಈಗ ಗರಂ ಮಸಾಲ, ಇದು ಮನ್ಯಾಗ ಮಾಡಿದ್ದ ಗರಂ ಮಸಾಲ. ನೀವು ಪಾಕೆಟ್ ಮಸಾಲೆ ಬೇಕಿದ್ರೂ ಯೂಸ್ ಮಾಡ್ಬೋದು. ಮತ್ತು ನಾವಿಲ್ಲೇ ಮಸಾಲೆ ಖಾರ ಹಾಕ್ತಾಯಿಲ್ಲ, ಹಾಗಾಗಿ ಜಾಸ್ತಿ ನಾನು ಮಸಾಲೆ ಹಾಕೋಂಗಿಲ್ಲ. ಈಗ ಇದನ್ನು ಚಿಕನ್ ಸ್ವಲ್ಪ ಹಂಗೆ ಬಾಯ್ಲ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಒಲಿ ಖಾಲಿ ಐತೆ ಅಂತೇಳಿ ಮಮ್ಮಿ ಇಲ್ಲೊಂದು ಸೈಡ್ ಬತ್ತು ಒಲಿ ಖಾಲಿ ಐತೆ ಅಂತೇಳಿ ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ವಿ. ಈಗ ಒಂದು 5 ನಿಮಿಷ ಕುದಿಸ್ಕೊಂಡ್ವಿ ಅಂದ್ರೆ ಸುಕ್ಕ ರೆಡಿ ಆಗಿಬಿಡ್ತೈತೆ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅದು ಹಾಕ್ಬೇಕಿಲ್ಲ ಈ ಚಿಕನ್ ಈಗ ಸಾರು ರೆಡಿ ಆಯ್ತು ನೋಡ್ರಿ ನಿಮ್ದು ಚಿಕನ್ ಸಾರು. ಇನ್ನು ಚಿಕನ್ ಕಬಾಬ್ ಮಾಡ್ಕೋತೀನಿ. ನಾನು ಚಿಕನ್ ಕಬಾಬ್ ಮಾಡೋದ್ರಿಂದ ಸ್ವಲ್ಪ ಚಿಕನ್ ಡ್ರೈ ಮಾಡ್ತೀನಿ. ಬಿರಿಯಾನಿ ಮಾಡ್ಬೇಕಂತಂದೆ, ಬಿರಿಯಾನಿ ಮಾಡಲಿಲ್ಲ. ವೈಟ್ ರೈಸ್ ಮತ್ತು ಸಾರು ತಿಂದ್ರಾತಂತೇಳಿ ಅದು ಅಷ್ಟು ಕಾಣಕತ್ತ ನೀ. ಅವನಂತಲೂ ಫೋನ್ ಐತಲ್ಲ. ಹಾಂ, ಅವ್ರ ಮನೆಗೆ ಏನು ಅನ್ನೋದಿಲ್ಲ ನಂಗೂ. ಅವ್ರ ಮನ್ಯಾಗ ಇನ್ನ ನೋಡತ್ ಕೊಡ್ದಾರ. ಯಾರ ಪಕ್ಕೆ ಹುಡುಗ ಕಬಾಡ್ದ ಇವು ಇಲ್ಲ. ಇಲ್ಲಿ ಕಬ್ಬಿ ಬರ್ತಿದ್ರು ನೋಡಮ್ಮಿ ಇಬ್ರವ್ರ ಅಣ್ಣ ತಮ್ಮ. ಇಲ್ಲೊಮ್ಮೆ ಕೈ ಮ್ಯಾಲ ಸಾರು ಬಿದ್ದಂಗಿತ್ತು ಅವಂಗ. ಕಬಾಬ್ ರೆಡಿ ಆಯ್ತು ನೋಡ್ರಿ ನಮ್ದು. ಎಷ್ಟು ಕ್ರಿಸ್ಪಿ ಬಂದವು. ನಾನು ಫುಡ್ ಕಲರ್ ಐತಿ ಏನೂ ಹಾಕಿರಂಗಿಲ್ಲ, ಆದರೂ ಕಲರ್ ಎಷ್ಟು ಮಸ್ತ್ ಬಂದಾವ. ಇದು ಕ್ಯಾಮ್ರಾದೊಳಗೆ ಇನ್ನೂ ಅಷ್ಟು ಕ್ಲಿಯರಾಗಿ ಕಾಣಿಸಂಗಿಲ್ಲ, ಬಟ್ ಸಖತ್ ಕ್ರಿಸ್ಪಿಯಾಗಿ ಬಂದಿರ್ತಾವೆ. ನಾವೀಗ ಚಿಕನ್ ಡ್ರೈ ಮಾಡಾಕತ್ತೆ ನೋಡ್ರಿ. ಹೊಗೆ ಸರಿಯಾಗಿ ಕಾಣಿಸಂಗೇ ಇಲ್ಲ. ಫುಲ್ ಡ್ರೈ ಆಗ್ಬೇಕದು. ನಂಗೆ ಚಿಕನ್ ಡ್ರೈ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಂತಲ್ಲಿ ಬರ್ತಾನೆ ಅದೇವಿ ಎಂತಲ್ಲಿ ಬರ್ತಾನೆ ಅಜ್ಜನೇ ಮಾಡ್ತಾಳ ಕುರ್ಚಿ ಮೇಲೆ ಕುದುರ್ತಾರ. 3 ತಾಸು ಅದಕ್ಕೆ 300 ರೂಪಾಯಿ ಐತಿ. ಬಾ ಅದಂಗೆ ದೌಡ್ ಹೋಗೈತಿ. 100 ರೂಪಾಯಿ ತಗೊಳಂಗ. ಒಂದು ತಾಡ್ನೆ ಹಾಕಿ ತೋರಿಸ್ತಾವ. ಚರ್ಮ ಸುಲಿತತ್ ನಿಮ್ದು. ಏನದ ಏನಿಲ್ಲ, ಊಟ ಮಾಡಿ.
ಬಂದ್ ಮಾಡಿದ್ರೆ ಮುಗಿತೈತಿಲ್ಲ. ಇಲ್ಲ ನಿನಗೇನಂದೈತಿ? ಈಗ 2 ಗಂಟೆಗೆ ಬಂದು ಕೇಕ್ ಕಟ್ ಮಾಡ್ತಾರಂತ ಇವ್ರು. ತಪ್ಪ ನಾವು ರೊಕ್ಕ ಬರೋದು ಒಂದ ಅಡ್ಡಾಡ್ತಿರ್ತೀವಲ್ಲ ಹಿಂಗೆ ಅದಾರಪ್ಪ ಇವ್ರು. ಎಲ್ಲ ಅಲ್ಲ ನೀ ಇಲ್ಲಿಂದ್ರ ಬಾಯಿ ಹೋಗಂದ್ರೆ ಅಂದ್ಬೇಕಿ. ಯಾವ ಬಾಯಿ? ತುಕ್ ತುಕ್ ಪಲ್ ಚುಮ್ಮರಿ ಗಟ್ಟಿ ಚುಮ್ಮರಿ ನಾ ಗಟ್ಟಿ ಚುಮ್ಮರಿ ಅವ್ನು ಪಲ್ ಚುಮ್ಮರಿ. ನೀ ಗಟ್ಟಿ ಅದೇ ಹಳ್ಳಿ ಇಟ್ಟೆ. ಇದು ಹಳ್ಳಿ ಪಳ ಸುಮಾರು ಉಪಯೋಗಿಲ್ಲ ಪಟ್ಟ ಅಂತತ್ತಿದ ಗಟ್ಟಿ ಸುಮಾರು ಗಟ್ಟಿ ಅವ್ರ ವೃತ್ತಿ ಹತ್ತಾವ ಅದೇನ್ ಮಾಡ ಗಂಡ ಬಿಟ್ಟಿಯ ಲಿಂಬೆಕಾಯಿ ತಗೋ ಈ ಕಡೆ ತಗೋ. ನಿಂಬಿಕಾಯಿ ಎಷ್ಟು ಮಂದಿ ಬೇಕು? ಕಾಯಿ ಬರ್ರಿ ಮಮ್ಮಿ. ಇಲ್ಲ ಮಮ್ಮಿ ಹೋದ್ರಿ ರೈಸ್ ಸಾಂಬಾರ್ ರೈಸ್ ಸಾಂಬಾರ್ ಮಮ್ಮಿ ನಂಗೆ ನನ್ನ ಮಮ್ಮಿ ಎಲ್ಲ ಮಾತಾಡಿ ಎಲ್ಲಾರು ತಿಂದದ್ದು ಅವಂಗ ಕೊಡ್ರಿ ಅಲ್ಲಿ ಒಂದು ತಾಟ್ನಾಗ ಹಾಕಿ. ಎಲ್ಲ ಬರ್ತಾವೆ ಅದ ಎಲ್ಲ ನಿಂದಂತಂದ್ರೆ ಬಾಳ ಹಾಕೋದು ಇಟ ಹಾಕೋದ ಮತ್ ನಂದಂತಂದ್ರೆ ಎಲ್ಲ ತಾಟ ಅದಾವ. ಇಲ್ಲ ಯಾವ್ದೇನು ಎರಡು ಸಾಕು ಮಾತು ಬೇಕಾರ ಮತ್ ಮತ್ತ ಅಲ್ಲಿ ಏನೋ ಐತೆ ಮುಸ್ರಿ ಕೈಲಿ ಎಲ್ಲಿ ಹಾಕಕ್ ಹೋಗ್ಲಿ. ಸಾರ ಹಾಕಂತ ಸಾರ್ ಹಾಕಿ ಬಿಡ ಬೇಕಂದ್ರೆ ಹಾಕ್ಬೇಡ ರೊಟ್ಟಿ ಮುರಿದಾಯ್ತು ಆಮೇಲೆ ಸಾರ್ ಅದನ್ನ ಇಲ್ಲಿ ಇಟ್ಟು ಬಿಡ ಸಾರಿನ ನಡು ಸುಮ್ಮ ಹಾಕೋತಾರ್ಲಿ ಇಲ್ಲಿ ಇಟ್ಟು ಬಿಡಿ ಇಷ್ಟಿಗೆ ಏನಿರ್ತಲ್ಲ ಇದು ನಂದ ಈಗ ಅಜ್ಜನಂತೇಳಿ ಗಂಡ ಐತೆ ಅವನ್ ತರ್ತಾನ ಇದನ್ನ ಮಮ್ಮಿ ತಗೋಲಿ ನಿಂಬೆ ಅನ್ರಿ ನಿಂಬೆ ಹಣ್ಣ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಚೆನ್ನಾಗಿಲ್ಲ. ನಿಮ್ಗಂತ ಉಳ್ಳಾಗಡ್ಡಿ ಹಾಕ ಒಂದೇ ಒಂದು ಬುಟ್ಟಿ ತರೋದಲ್ಲಿ ಎಲಬ ಹಾಕಾಕ ಇದ್ರ ಕಟ್ನಾಗ ಇಟ್ಟು ಮತ್ತೆ ಮತ್ತೆ ಊತೇನ ಹಂಗ ಮಣ್ಣು ವೇಸ್ಟ್ ಅಲ್ಲಿ ಏನ್ ನೋಡ್ತು ಕಬಾಬ್ ಸಾರ್ ಹಾಕೋ ಹೋಗ್ಬೇಡ್ರಿ ಹಿಂಗ ಹಾಕ್ಲಿ ಇಲ್ಲಿ ಹಾಕಿದ್ರ ಹಾಕಿ ಇಟ್ಬಿಡಿ ಇದ್ರ ಅಜ್ಜಿಗೆ ಐತ ಅಜ್ಜಿ ಬರ್ತಾನ ತಡಿ ಗಂಗಾ ತಗೊಂಡ್ ಅದ್ರಾಗ 2 ಉಳ್ಳಾಗಡ್ಡಿ ಇಡಿ ನಿಂಬೇನು ಉಳ್ಳಾಗಡ್ಡಿ ಇಡ್ತಮ್ಮ ಜೋರ ಆಗ್ತೈತಿ ನಿಮ್ಗೆ ನನಗ ಇದು ಭಾಳ ಇಷ್ಟ ಆಗೈತೆ. ಗೊತ್ತು ಕೊಡ್ರಿ ಭಕ್ತಾದಿಗಳು ಭಾಳ ಬಂದಿದ್ದಾರೆ. ನಿಂಬೆಹಣ್ಣು ಉಳ್ಳಾಗಡ್ಡಿ ಅಲ್ಲೇ ಕುಡ್ದು ಅಲ್ಲೇ ಮುಕ್ಕೊಂಡನ ಮಮ್ಮಿ ಎಲ್ಲ ನಿಂಬೆ ಒಳಗಿಂದ ತಲೆನೂ ಯಾರು ಹೋಗ್ಕೊಂಡು ತಗೊಂಡ್ಬರ್ತಾರೆ.
ಇವತ್ತಿನ ವ್ಲಾಗು ನಿಮ್ಗೆ ಎಲ್ಲರಿಗೂ ಇಷ್ಟ ಆದಂತ ಅನ್ಕೋತೀನಿ. ನ್ಯೂ ಇಯರ್ ಇತ್ತಲ್ಲ ನೆಕ್ಸ್ಟ್ ಡೇನ, ಹಾಗಾಗಿ ಅವಾಗ ಹೊಕ್ಕೇನಂತಂದಳು, ಬೇಡ ಅಂತೇಳಿ ಅಂತಂದೆ. ಮತ್ತು ಇಲ್ಲೇ ಉಳಿಸ್ಕೊಂಡ್ವಿ. ಅವ್ರಿಲ್ಲೇ ಉಳಿದದಕ್ಕಾಗಿ ಚಿಕನ್ ಮಾಡಿದ್ವಿ. ಎಲ್ಲರೂ ಸೇರಿ ಭರ್ಜರಿ ನಾನ್ ವೆಜ್ ಊಟನ ಮಾಡಾಕತ್ತೀವಿ. ಭಾಳ ದಿನದ ನಂತರ ನಾನು ನಾನ್ ವೆಜ್ ಊಟನ ಮಾಡಾಕತ್ತೀನಿ. ನಾನು ಊಟ ಮಾಡಿದ್ರೆ ಸ್ವಲ್ಪ ಲೈಟಾಗಿನೂ ಊಟ ಮಾಡಾಕತ್ತೀನಿ. ಇವಾಗ ನಾನು ರೊಟ್ಟಿ ಐತಿ ಏನೂ ಹಾಕೋಲಿಲ್ಲ. ಚಿಕನ್ ಕಬಾಬ್, ಚಿಕನ್ ಫ್ರೈ, ಚಿಕನ್ ಸುಕ್ಕ ಅದನ್ನಷ್ಟನ್ನು ಹಾಕೊಂಡು ತಿನ್ನಾಕತ್ತಿದ್ದೆ ನಾನು. ಆಮೇಲೆ ಸ್ವಲ್ಪ ಅನ್ನನ ಹಾಕ್ಕೊಂಡು